Now, electrolysis of molten NaCl or sodium chloride. Molten NaCl ಅಂದ್ರೆ NaCl in melted form or fused state ಅಂತ ನೋಡೋಣ. NaCl ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ, ಅದನ್ನ ನಾನು ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಟ್ ಬಿಕಮ್ಸ್ ಟು ಲಿಕ್ವಿಡ್ ಇನ್ ದಿ ಫಾರ್ಮ್ ಆಫ್ Na ಪ್ಲಸ್ ಪ್ಲಸ್ Cl ಮೈನಸ್. ಓಕೆ, ನಾನು ಹೀಟ್ ಮಾಡಿದಾಗ ಬಂದಿರ್ತಕ್ಕಂಥ ಲಿಕ್ವಿಡ್ ನ ಈ ಸೆಲ್ ಒಳಗಡೆ ತಗೊಂಡಿದ್ದೀನಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಆಗಿ. 2 electrode dipped in the solution. One is anode, another one is cathode. We pass external electricity to the electrolytic solution. Oxidation and then reduction takes place. Oxidation takes place at anode, reduction takes place at cathode. Okay, here cathode ಅಲ್ಲಿ ಏನಾಗುತ್ತೆ, at cathode Na plus receives one electron to formation of a Na solid state ಅಲ್ಲಿ ಹೋಗುತ್ತೆ. NaCl ಏನಾಗುತ್ತೆ, ಇದ್ರ ಮೇಲೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ. Na plus ಡಿಪಾಸಿಟ್ ಆಗ್ತಾ ಅಂದ್ರೆ ಇಟ್ ಬಿಕಮ್ಸ್ ಟು ನ್ಯೂಟ್ರಲ್ NaS ಅಥವಾ Na in solid form. Next, at anode, this Cl minus goes to the anode. Cl minus is converted into the Cl2 with the loss of electron. ಈಗ ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ. Cl minus give rise to Cl plus 1 electron. ಹೌದಲ್ವಾ, ಎಲೆಕ್ಟ್ರಾನ್. ಇನ್ ಕೇಸ್ ನಾನು Cl not exist, individual Cl is not exist in the nature. That's why we indicate as Cl2 ಅಲ್ವಾ. That's why of Cl2 ಅಂದ್ರೆ it becomes to Cl ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. That's why we written like this. Cl minus give rise to half Cl2 plus electron. ಎಲೆಕ್ಟ್ರಾನ್ ಏನ್ ಮಾಡ್ಕೊಳ್ತಾ ಇದೆ, ಲಾಸ್ ಮಾಡ್ಕೊಳ್ತಾ ಇದೆ. ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಅಟ್ ಆನೋಡ್, ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಕ್ಯಾಥೋಡ್. ಸೋಡಿಯಂ ಗೆಟ್ಸ್ ಡಿಪಾಸಿಟೆಡ್ ಆನ್ ಕ್ಯಾಥೋಡ್, Cl minus in the form of Cl2 at anode. This is cathodic reaction, this is anodic reaction. Okay, ಎರಡು ರಿಯಾಕ್ಷನ್, ಓವರ್ ಆಲ್ ರಿಯಾಕ್ಷನ್ ನೋಡೋಣ. ಓವರ್ ಆಲ್ ರಿಯಾಕ್ಷನ್ Na ಪ್ಲಸ್ ಲೆಫ್ಟ್ ಸೈಡ್ ಅಲ್ಲಿರೋದು ಲೆಫ್ಟ್ ಸೈಡ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ, ರೈಟ್ ಸೈಡ್ ಅಲ್ಲಿ ಇರತಕ್ಕಂಥದ್ದನ್ನ ರೈಟ್ ಸೈಡ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. Na ಪ್ಲಸ್ ಪ್ಲಸ್ Cl ಮೈನಸ್, ಎಲೆಕ್ಟ್ರಾನ್ ಲೆಫ್ಟ್ ಸೈಡ್ ಅಲ್ಲಿ ಇದೆ, ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ Na ಪ್ಲಸ್ ಪ್ಲಸ್ Cl ಮೈನಸ್ ಗಿವ್ ರೈಸ್ ಟು ಸೋಡಿಯಂ ಇನ್ ಸಾಲಿಡ್ and then plus Cl2 at anode. Totally sodium gets deposited at anode. Okay, in case of molten NaCl, this is the product of electrolysis. Product of electrolysis of molten NaCl. ಯಾವುದು ಪ್ರಾಡಕ್ಟ್? ಸೋಡಿಯಂ ಸಾಲಿಡ್ ಪ್ಲಸ್ ಹಾಫ್ Cl2. This is the product of electrolysis of NaCl. Okay, now molten NaCl ತಗೊಂಡಾಗ only this solution consisting of Na plus and then Cl minus only. In case molten NaCl ತಗೊಳ್ಳೋ ಬದಲು aqueous NaCl ತಗೊಂಡ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಓಕೆ, ಅದನ್ನು ನಾವು ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಅಲ್ಲಿ ನೀವು ಏನು ಅಬ್ಸರ್ವ್ ಮಾಡಿದ್ರಿ, ಎಲೆಕ್ಟ್ರೋಲೈಸಿಸ್ ಆಫ್ ಮಾಲ್ಟನ್ NaCl ಅಬ್ಸರ್ವ್ ಮಾಡಿದ್ರಿ ಅಲ್ವಾ. ಈಗ ಎಲೆಕ್ಟ್ರೋಲೈಸಿಸ್ ಆಫ್ aqueous NaCl. aqueous NaCl ಅಂದ್ರೆ ಜಸ್ಟ್ NaCl dissolved in a water in the form of Na plus and then Cl minus. ಏನ್ ಫಾರ್ಮೇಶನ್ ಆಗುತ್ತೆ, NaCl ಡಿಸಾಲ್ವ್ ಆಯ್ತು ಅಂದ್ರೆ NaCl ಗಿವ್ ರೈಸ್ ಟು Na plus plus Cl minus. But molten state ಅಲ್ಲಾದ್ರೆ only these two ions are present in the solution. But in case of aqueous solution, we taken H2O, H plus plus OH minus ions also present in the solution. That's why number of ions ಏನಾಯ್ತು, ಜಾಸ್ತಿ ಆಗ್ತಾ ಇದೆ. ಹಾಗಾಗಿ Na ಪ್ಲಸ್ ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥದ್ದು 2 ions ಇದಾವೆ, ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥದ್ದು 2 ions ಇದಾವೆ. ಯಾವುದು
ಪಾಸಿಟಿವ್ ಇರ್ತಕ್ಕಂಥದ್ದು Na ಪ್ಲಸ್ ಅಂಡ್ ದೆನ್ H ಪ್ಲಸ್, ನೆಗೆಟಿವ್ ಇರ್ತಕ್ಕಂಥದ್ದು Cl ಮೈನಸ್ ಅಂಡ್ ದೆನ್ OH ಮೈನಸ್. ದಟ್ಸ್ ವೈ ಯಾವ ಅಯಾನು ಆನೋಡ್ ಹತ್ರ ಹೋಗ್ಬೇಕು, ನೆಕ್ಸ್ಟ್ ಯಾವ ಅಯಾನು ಕ್ಯಾಥೋಡ್ ಹತ್ರ ಹೋಗ್ಬೇಕು. ದೇರ್ ಆರ್ ಕಾಂಪಿಟಿಂಗ್ ಬಿಟ್ವೀನ್ ದಿ ions. Which ion gets adsorbed on the cathode? Okay. ಅಥವಾ which ion gets deposited at the cathode? Which ion is liberated? ಅಥವಾ which ion comes to neutral and liberated at anode? There are number of ions are present. That's why competing between the ions takes place. ಯಾವುದು ಅಬ್ಸರ್ವ್ ಆಗಬೇಕು, ಯಾವುದು ಲಿಬರೇಟ್, ಕ್ಯಾಥೋಡ್ ಹತ್ರ ಯಾವ್ದು ಮೂವ್ ಆಗಬೇಕು, ಆನೋಡ್ ಹತ್ರ ಯಾವ್ದು ಮೂವ್ ಆಗಬೇಕು ಅನ್ನೋದು ಅವೆರಡ್ರ ಮಧ್ಯೆ ಕಾಂಪಿಟೇಷನ್ ಶುರುವಾಗುತ್ತೆ. ಈಗ ಪಾಸಿಟಿವ್ ಚಾರ್ಜ್ ಎರಡಿದಾವೆ ಅಂತ ಅಂದ್ರೆ Na ಪ್ಲಸ್ H ಪ್ಲಸ್ ಅಂತ ಇದೆ, ಇವೆರಡ್ರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಅಯಾನ್ Cl ಮೈನಸ್ OH ಮೈನಸ್ ಅಯಾನ್ ಇದೆ, ಇವೆರಡ್ರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಯಾವುದು ಅಬ್ಸರ್ವ್ ಆಗಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಹಿಯರ್ ಡ್ಯೂರಿಂಗ್ the electrolysis of aqueous NaCl solution, the products are NaOH, Cl2 and H2. But in case of molten state, Na and then Cl2 only. But in case of aqueous NaCl, NaOH, Cl2 and H2. In this case, besides Na plus and Cl minus ions, we also have H plus and then OH minus. Because of water also present in a solution. That's why H plus and then OH minus ions also present. Along with the solvent molecule H2O. Next, ಇಲ್ಲಿ 2 electrodes ಇದೆ. ಒಂದು cathode, another one is anode ಅನ್ಕೊಳ್ಳೋಣ. ಈಗ ಕ್ಯಾಥೋಡ್ ಅಲ್ಲಿ ಯಾವ ತರ ರಿಯಾಕ್ಷನ್ ನಡೀತಾ ಇದೆ ಅಬ್ಸರ್ವ್ ಮಾಡೋಣ. ಅದಾದ ನಂತರ ಆನೋಡ್ ಅಲ್ಲಿ. ಓಕೆ, ಫಸ್ಟ್ ಕ್ಯಾಥೋಡ್. ಅಟ್ ಕ್ಯಾಥೋಡ್ ದೇರ್ ಈಸ್ ಕಾಂಪಿಟೇಷನ್ ಬಿಟ್ವೀನ್ ದಿ ಫಾಲೋಯಿಂಗ್ ರಿಡಕ್ಷನ್ ರಿಯಾಕ್ಷನ್. ಓಕೆ, ಕ್ಯಾಥೋಡ್ ಅಲ್ಲಿ ಯಾವ್ದು ಅಬ್ಸರ್ವ್ ಆಗುತ್ತೆ, ಪಾಸಿಟಿವ್ ಚಾರ್ಜ್ ಏನಿರ್ತಕ್ಕಂಥದ್ದು ಡಿಪಾಸಿಟ್ ಆಗುತ್ತೆ ಅಲ್ವಾ. ಹಂಗಾದ್ರೆ ಯಾವ್ಯಾವ್ದ್ರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, Na ಪ್ಲಸ್ ಅಂಡ್ ದೆನ್ H ಪ್ಲಸ್, ಹೌದಲ್ವಾ. ಹಿಯರ್ Na plus plus electron, Na plus in the aqueous form, it receives electron to formation of a Na solid. ಅಂದ್ರೆ aqueous state ಅಲ್ಲಿ ಇರ್ತಕ್ಕಂಥದ್ದು ಏನಾಗುತ್ತೆ, ಸಾಲಿಡ್ ಫಾರ್ಮಿಂಗ್ ಬರ್ತಾ ಇದೆ. ಯಾವಾಗ, when it receives the electron. The standard electrode potential ಅಥವಾ E0 cell or EMF of a cell is equal to minus 2.71 volt. In case of H plus receives the electron at cathode in the form of H2. ಅಂದ್ರೆ H ಅಂತ ಬರುತ್ತೆ. ಆಕ್ಚುಲ್ ಆಗಿ ನಾನು ಹೇಳಿದೆ ಇಂಡಿವಿಜುವಲ್ ಹೈಡ್ರೋಜನ್ ಆಟಮ್ ನಾಟ್ ಎಕ್ಸಿಸ್ಟ್ ಇನ್ ದಿ ನೇಚರ್. ದಟ್ಸ್ ವೈ ವಿ ಇಂಡಿಕೇಟ್ half H2 gas. Okay, E0 cell is equal to 0.00 volt. ಓಕೆ, ಇಲ್ಲಿ ನಾನು ಎಲೆಕ್ಟ್ರೋಲಿಸಿಸ್ ಆಫ್ aqueous NaCl at cathode, these two competing ions depends on the standard electrode potential. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಎಷ್ಟಿದೆ, ಇಲ್ಲಿ minus 2.71 ವೋಲ್ಟ್ ಇದೆ, ಇಲ್ಲಿ 0.00 ವೋಲ್ಟ್ ಇದೆ. ಇಲ್ಲಿ ಯಾವುದು ಜಾಸ್ತಿ ಇದೆ ಅದು ಕ್ಯಾಥೋಡ್ ಹತ್ರ ಮೂವ್ ಆಗುತ್ತೆ. ಓಕೆ, ಯಾವ್ದು ವ್ಯಾಲ್ಯೂ ಜಾಸ್ತಿ ಇದೆ, ಇಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಸೆಲ್ 0 ವೋಲ್ಟ್ ಇದೆ, ಇಲ್ಲಿ ಮೈನಸ್ ಇದೆ. ಹಾಗಾಗಿ ದಿಸ್ ವಿಲ್ ಹೈಯರ್ ಕಂಪೇರ್ಡ್ ಟು E0 cell of sodium. The reaction with higher value of standard electrode potential ಅಥವಾ E0 value is preferred, and therefore the reaction at the cathode during electrolysis is. ಹಾಗಾದ್ರೆ ಕ್ಯಾಥೋಡ್ ಅಲ್ಲಿ ಯಾವ್ದು ಮೂವ್ ಆಗುತ್ತೆ ನೋಡಿ, Na ಪ್ಲಸ್. ಆಕ್ಚುಲ್ ಆಗಿ Na ಪ್ಲಸ್ ಮೂವ್ ಆಗ್ಬೇಕಿತ್ತು ಕ್ಯಾಥೋಡ್ ಹತ್ರ Na ಪ್ಲಸ್ ಮೂವ್ ಆಗ್ಬೇಕಿತ್ತು. ಅದ್ರ ಬದಲು ಇಲ್ಲಿ ಯಾವ್ದು ಮೂವ್ ಆಗ್ತಾ ಇದೆ, ಇಲ್ಲಿ H ಪ್ಲಸ್. ಬಿಕಾಸ್ ಆಫ್ ಇಟ್ ಡಿಪೆಂಡ್ಸ್ ಆನ್ ದಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಯಾವ್ದು ಜಾಸ್ತಿ ಇರುತ್ತೋ ಅದು ಕ್ಯಾಥೋಡ್ ಹತ್ರ ಮೂವ್ ಆಗ್ತಾ ಇದೆ.
ಇವೆರಡಕ್ಕೂ ಕಂಪೇರ್ ಮಾಡಿದಾಗ ನೋಡಿ ಯಾವ್ಯಾವ್ದ್ರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು, ಸೋಡಿಯಂ ಮತ್ತೆ ಹೈಡ್ರೋಜನ್ ಅಯಾನ್ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು, ಯಾವುದು ಕ್ಯಾಥೋಡ್ ಹತ್ರ ಮೂವ್ ಆಗಬೇಕು ಅನ್ನೋದು. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಹಿಯರ್ higher the value of the standard electrode potential which moves towards the cathode. ಹಾಗಾಗಿ H ಪ್ಲಸ್ ಅಯಾನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಜಾಸ್ತಿ ಇರೋದ್ರಿಂದ ಈ ರಿಯಾಕ್ಷನ್ ನಡೆಯುತ್ತೆ ಕ್ಯಾಥೋಡ್ ಹತ್ರ. H plus aqueous plus electron give rise to half H2 at cathode. This is equation 1. But H plus aqueous is produced by the dissociation of H2O. H plus ion ಯಾವ ತರ ಫಾರ್ಮೇಶನ್ ಆಗಿತ್ತು, ಡಿಸೋಸಿಯೇಷನ್ ಆಫ್ H2O ಇನ್ ದಿ ಫಾರ್ಮ್ ಆಫ್ H plus ಅಯಾನ್ ಅಲ್ವಾ. ಹಾಗಾಗಿ ಆ ರಿಯಾಕ್ಷನ್ ಕೂಡ ಬರ್ಕೊಳ್ತಾ ಇದೀನಿ. H2O dissociated in the form of H plus plus OH minus. This is the second equation. Therefore, the net reaction at cathode may be written as the sum of first equation and then second equation. And we have ಇವೆರಡನ್ನು ಸಮ್ ಮಾಡ್ರಿ. ಸಮ್ ಮಾಡಿದಾಗ H plus and then here H2O is there. H plus here right side ಅಲ್ಲಿ H plus cancel. Next H2O ಆಗೆ ಪ್ಲೇಸ್ ಮಾಡಿದೀನಿ ಪ್ಲಸ್ ಎಲೆಕ್ಟ್ರಾನ್ give rise to half H2 remaining plus OH minus in the form of aqueous alwa. This is the net reaction at cathode. ನಾನು ಇಷ್ಟು ಪ್ರೋಸೆಸ್ ನಾನು ಹೇಳಿದೆ. ಎಲೆಕ್ಟ್ರೋಲಿಸಿಸ್ ಆಫ್ aqueous NaCl ಅಂತ ತಗೊಂಡಾಗ NaCl ವಾಟರ್ ಅಲ್ಲಿ ಡಿಸಾಲ್ವ್ ಆಗಿದೆ. ಡಿಸಾಲ್ವ್ ಆದಾಗ Na ಪ್ಲಸ್ ಅಂಡ್ ದೆನ್ Cl ಮೈನಸ್ ಫಾರ್ಮೇಶನ್ ಆಗಿದೆ. ನಾಟ್ ಓನ್ಲಿ Na ಪ್ಲಸ್ ಅಂಡ್ Cl ಮೈನಸ್ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಸೊಲ್ಯೂಷನ್ ಬಟ್ ಆಲ್ಸೋ H ಪ್ಲಸ್ ಅಂಡ್ ದೆನ್ OH ಮೈನಸ್ ಆಲ್ಸೋ ಇನ್ ದಿ ಸೊಲ್ಯೂಷನ್. ಯಾಕೆಂದ್ರೆ ನಾವು ವಾಟರ್ ಕನ್ಸಿಡರ್ ಮಾಡಿದ್ವಿ. ಬಟ್ ಇನ್ ಕೇಸ್ ಆಫ್ ಮಾಲ್ಟನ್ ಸ್ಟೇಟ್ ಅಂತ ಅಂದಾಗ ಓನ್ಲಿ Na ಪ್ಲಸ್ ಅಂಡ್ ದೆನ್ Cl ಮೈನಸ್ ಇರುತ್ತೆ. ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್ ಏನಾಗಿರುತ್ತೆ, ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್ ಸೋಡಿಯಂ ಮೆಟಲ್ ಅಂಡ್ ದೆನ್ Cl2 ಆಗಿರುತ್ತೆ. ಓಕೆ, ಈ ಟೋಟಲ್ ಇಷ್ಟು ಕೂಡ ನಾನು ಹೇಳಿದ್ದು ಓನ್ಲಿ ಕ್ಯಾಥೋಡಿಗೆ ಮಾತ್ರ. ನೆಕ್ಸ್ಟ್ ಆನೋಡ್ ರಿಯಾಕ್ಷನ್ ಬೇರೆ ಇದೆ, ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟನ್ನ ನೀವು ಅಬ್ಸರ್ವ್ ಮಾಡಿ. ಹಾಗಾದ್ರೆ ಕ್ಯಾಟಯಾನ್ಸ್ ಯಾವ್ದ್ರ ಮಧ್ಯೆ ಕಾಂಪಿಟೇಷನ್ ಆಗಿದ್ದು, Na ಪ್ಲಸ್ ಅಂಡ್ ದೆನ್ H ಪ್ಲಸ್. ಹಾಗಾದ್ರೆ ಕ್ಯಾಥೋಡ್ ಅಲ್ಲಿ ಯಾವ ರಿಯಾಕ್ಷನ್ ಸ್ಟಾರ್ಟ್ ಆಯ್ತು, H2O ಪ್ಲಸ್ ಎಲೆಕ್ಟ್ರಾನ್ ಗಿವ್ ರೈಸ್ ಟು ಹಾಫ್ H2 ಪ್ಲಸ್ OH ಮೈನಸ್ ಅಟ್ ಕ್ಯಾಥೋಡ್. ಇಷ್ಟು ಕೂಡ ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಅಟ್ ಆನೋಡ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಏನ್ ಅಬ್ಸರ್ವ್ ಮಾಡಿದ್ರಿ, ಕ್ಯಾಥೋಡ್ ಹತ್ರ ಯಾವುದು ಪ್ರಿಫರ್ ಆಗುತ್ತೆ, ಯಾವ ಅಯಾನ್ ಪ್ರಿಫರ್ ಆಗುತ್ತೆ ಅಟ್ ಕ್ಯಾಥೋಡ್ ಅಲ್ಲಿ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರಿ ಅಲ್ವಾ. ಈಗ ಅಟ್ ಆನೋಡ್ ಅಲ್ಲಿ ಏನಕ್ಕೆ ಸರ್ ಹೀಗೆ, ನಾನು ಹೇಳಿದ್ದೆ ಎಲೆಕ್ಟ್ರೋಲೈಸಿಸ್ ಆಫ್ aqueous NaCl ಅಥವಾ ಸೋಡಿಯಂ ಕ್ಲೋರೈಡ್. aqueous ಅಂತ ಇಂಡಿಕೇಟ್ ಮಾಡಿದ್ರೆ ನಾವು H2O ತಗೊಂಡಿದೀವಿ. NaCl dissolved in water in the form of Na plus and then Cl minus, and also water consisting of, if water dissociated they gives H plus and then OH minus ions also. There are some competition between the ions to get deposition on the electrode. Example, cations moves towards the cathode, anions moves towards the anode. Cations ಅಲ್ಲಿ ಸೊಲ್ಯೂಷನ್ ಅಲ್ಲಿ ಎರಡು ಇದಾವೆ, ಯಾವುದು Na ಪ್ಲಸ್ ಅಂಡ್ ದೆನ್ H ಪ್ಲಸ್. ಅವೆರಡರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಯಾವುದು ಕ್ಯಾಥೋಡ್ ಕಡೆ ಮೂವ್ ಆಗಬೇಕು ಅನ್ನೋದು. ನೆಕ್ಸ್ಟ್ ಆನೈನ್ಸ್ 2 ಇದಾವೆ, ಯಾವುದು Cl ಮೈನಸ್ ಅಂಡ್ ದೆನ್ OH ಮೈನಸ್ ಅಯಾನ್ಸ್. ಅವೆರಡರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಯಾವುದು ಆನೋಡ್ ಕಡೆ ಮೂವ್ ಆಗುತ್ತೆ ಅನ್ನೋದನ್ನ ಈಗ ಅಬ್ಸರ್ವ್ ಮಾಡೋಣ, ಹೌದಲ್ವಾ. ಈಗ ಯಾವುದು ಪ್ರಿಫರ್ ಮಾಡ್ಕೊಳ್ತೀವಿ ನಾವು, ಯಾವ ಅಯಾನ್ಸ್ ಅಲ್ಲಿ OH ಮೈನಸ್ ಅಂಡ್ ದೆನ್ Cl ಮೈನಸ್ ಅಯಾನ್ಸ್ ಒಳಗಡೆ ಬನ್ನಿ. ಅಟ್ ದಿ ಆನೋಡ್, ಆನೋಡ್ ಅಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ ಅಲ್ವಾ. Cl ಮೈನಸ್ ಇನ್ ದಿ aqueous ಅಲ್ವಾ. aqueous ಅಂತಂದ್ರೆ ಆಲ್ರೆಡಿ ಏನಾಗಿದೆ, ದೋ Cl ಮೈನಸ್ ಪ್ರೆಸೆಂಟ್ ಇನ್ ಎ
ವಾಟರ್ ಅಲ್ವಾ, ದಟ್ಸ್ ವೈ Cl minus in aqueous it give rise to of Cl2 plus electron. ಏನ್ ಹೇಳುತ್ತೆ, this Cl minus it will loss of one electron in the form of Cl ಅಂತ ಹೇಳ್ಬೇಕಾಗಿತ್ತು. ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡ್ರೆ ಏನಾಯ್ತು, Cl ಅಂತ ಬರ್ಕೋಬೇಕು. ಬಟ್ Cl in the form of diatomic molecule individually not exist in the nature. That's why we indicate as Cl is nothing but of Cl2 in the gaseous plus electron loss ಆಗಿರ್ತಕ್ಕಂಥದ್ದು. The stand electrode per E naught cell value is 1.36 volt. ಎಷ್ಟಿದೆ ರೀ, 1.36 volt. ನೆಕ್ಸ್ಟ್ ಅನದರ್ ಅಯಾನ್ ಇದೆ. ನಾನು ಹೇಳಿದೆ ನೆಗೆಟಿವ್ ಅಯಾನ್ಸ್ ಅಲ್ಲಿ 2 ಅಯಾನ್ಸ್ ಇದೆ ಅಂತ ನಾನು ಹೇಳಿದೆ, OH ಮೈನಸ್ ಅಂಡ್ ದೆನ್ Cl ಮೈನಸ್, ಹೌದಲ್ವಾ. ನೆಕ್ಸ್ಟ್ OH ಮೈನಸ್ ಹೆಂಗ್ ಬಂತು, ವಾಟರ್ ಡಿಸೋಸಿಯೇಟ್ ಆದ್ಮೇಲೆ ಬರ್ತಾ ಇದೆ ಅಲ್ವಾ. ನಾನು ಡೈರೆಕ್ಟ್ಲಿ ನಾನು ವಾಟರ್ ಮಾಲಿಕ್ಯೂಲ್ ನ ತಗೊಳ್ತಾ ಇದ್ದೀನಿ. ಸೆಕೆಂಡ್ ರಿಯಾಕ್ಷನ್ ಅಲ್ಲಿ 2H2O 2 molecules of water give rise to O2 plus 4H plus 4 electron. Here also loss of electron. ಆಕ್ಸಿಡೇಷನ್ ಆಗ್ಬೇಕಾಗಿರ್ತಕ್ಕಂಥದ್ದು 2 ಅಯಾನ್ಸ್ ಇದೆ, Cl ಮೈನಸ್ ಅಂಡ್ ದೆನ್ OH ಮೈನಸ್. ಎರಡೂ ಕೂಡ ಅವೆರಡರ ಮಧ್ಯೆ ಕಾಂಪಿಟೇಷನ್ ಆಗ್ತಾ ಇದೆ. ಬಟ್ ಫಸ್ಟ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ 1.36 ವೋಲ್ಟ್ ಇದೆ. ಸೆಕೆಂಡ್ ರಿಯಾಕ್ಷನ್ ಎಷ್ಟಿದೆ, ಈ ನಟ್ ಸೆಲ್ 1.23 ವೋಲ್ಟ್. ಸರ್ ನೀವು ಹೇಳಿದ್ರಿ OH ಮೈನಸ್ ಅಷ್ಟೇ ತಗೋಬೇಕಿತ್ತಲ್ವಾ ಈ ರಿಯಾಕ್ಷನ್ ಅಲ್ಲಿ. ಲಿಸನ್ ಯಾರ್, ಫಸ್ಟ್ ವಾಟರ್ ಡಿಸೋಸಿಯೇಟ್ ಆಯ್ತು ಅಂದ್ರೆ H plus OH minus. Okay, this also involved in the reaction to formation of oxygen. ಹೌದಲ್ವಾ, O2 ಫಾರ್ಮೇಶನ್ ಆಗುತ್ತೆ. ಅದನ್ನ ಹೇಳ್ತಕ್ಕಂಥದ್ದು 2H2O give rise to O2 plus 4H plus 4 electron. In this two reaction, which we will prefer? ನೋಡಿ, the reaction at anode with lower value of E naught is preferred and therefore water should get oxidized in preference to Cl minus. However, on account of over potential of oxygen, the following reaction is preferred. Listen here. ಫಸ್ಟ್ ನಾನು ಯಾವ್ದನ್ನ ಕನ್ಸಿಡರ್ ಮಾಡಬೇಕು, ಲೋಯರ್ ವ್ಯಾಲ್ಯೂ ಆಫ್ ಇ ನಾಟ್ ಪೊಟೆನ್ಶಿಯಲ್ ಯಾವ್ದಿರುತ್ತೋ ಅದು ಆಕ್ಸಿಡೇಷನ್ ಆಗುತ್ತೆ, ಅದನ್ನ ಪ್ರಿಫರ್ ಮಾಡ್ಕೊಳ್ತೀವಿ. ಲೋಯರ್ ವ್ಯಾಲ್ಯೂ ಆಫ್ ಇ ನಾಟ್ ಸೆಲ್ ಅಂತ ಹೇಳಿದ್ರೆ ಎಲೆಕ್ಟ್ರೋ ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ಕರಿತೀವಿ, ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತ ಕೂಡ ಕರಿತೀವಿ. ಓಕೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಲೆಸ್ ಇತ್ತು ಅಂದ್ರೆ ಈಸಿಯಾಗಿ ಏನಾಗುತ್ತೆ, ಅದು ಆಕ್ಸಿಡೇಷನ್ ಆಗುತ್ತೆ ಅದಲ್ವಾ. ಹಾಗಾಗಿ ಆ ನೋಡಲ್ಲಿ ಲೋಯರ್ ವ್ಯಾಲ್ಯೂ ಆಫ್ ಇ ನಾಟ್ ಸೆಲ್ ಅನ್ನ ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ ಇವೆರಡರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ನಾನು ಇವೆರಡರಲ್ಲಿ ನಾನು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಎಸ್, ಇ ನಾಟ್ ಸೆಲ್ ಇಸ್ ಈಕ್ವಲ್ ಟು 1.23 ವೋಲ್ಟ್. ಬಿಕಾಸ್ ಇವೆರಡು ಕಂಪೇರ್ ಮಾಡಿದ್ರೆ ಲೋಯರ್ ವ್ಯಾಲ್ಯೂ ಯಾವ್ದಕ್ಕಿದೆ, 1.23 ವೋಲ್ಟ್ ಇದೆ. ಬಟ್ ನಾವು ಇದನ್ನ ಪ್ರಿಫರ್ ಮಾಡ್ಕೊಳ್ಳೋದಿಲ್ಲ. ಏನಕ್ಕೆ ಅಂತಂದ್ರೆ ಬಿಕಾಸ್ ಇಟ್ ಸ್ಲೋ ರಿಯಾಕ್ಷನ್, ಏನಿದು ಸ್ಲೋ ಪ್ರೋಸೆಸ್ ಆಗುತ್ತೆ. ಏನಕ್ಕೆ, 2H2O ಫಸ್ಟ್ ಡಿಸೋಸಿಯೇಟ್ ಆಗಬೇಕು. ಡಿಸೋಸಿಯೇಟ್ ಆದ್ಮೇಲೆ ಏನ್ ಬರುತ್ತೆ, OH ಮೈನಸ್ ಬರುತ್ತೆ. ಆಫ್ಟರ್ ಇಟ್ ವಿಲ್ ಗಿವ್ ಆಕ್ಸಿಜನ್ ಅಲ್ವಾ. ಹಾಗಾಗಿ ಇಟ್ ನೀಡ್ಸ್ ಎಕ್ಸ್ಟ್ರಾ ಪೊಟೆನ್ಶಿಯಲ್ ಆರ್ ಓವರ್ ವೋಲ್ಟೇಜ್. ದಟ್ಸ್ ವೈ ವಿ ಕನ್ಸಿಡರ್ ದಿಸ್ ರಿಯಾಕ್ಷನ್. ಅಥವಾ Cl minus gets oxidized at anode due to over potential of oxygen. ನೆನಪಿರ್ಲಿ. ಓಕೆ, ಹಾಗಾದ್ರೆ ಇವೆರಡರ ಮಧ್ಯೆ ನಾವು ಯಾವ ಪ್ರಿಫರ್ ಮಾಡ್ಕೊಂತೀವ್ರಿ, ಫಸ್ಟ್ ಒನ್ ಪ್ರಿಫರ್ ಮಾಡ್ಕೊಂತೀವಿ. ಅಕಾರ್ಡಿಂಗ್ ಟು ಇ ನಾಟ್ ವ್ಯಾಲ್ಯೂ ಯಾವ್ದನ್ನ ಪ್ರಿಫರ್ ಮಾಡ್ಕೋಬೇಕಾಗಿತ್ತು, ಇ ನಾಟ್ ಸೆಲ್ ಈಕ್ವಲ್ ಟು 1.23 ವೋಲ್ಟ್. ಲೋಯರ್ ವ್ಯಾಲ್ಯೂ ಯಾವ್ದಿರುತ್ತೋ ಅದನ್ನ ಪ್ರಿಫರ್ ಮಾಡಬೇಕಾಗಿತ್ತು. ಬಟ್
ಇಲ್ಲಿ ಓವರ್ ಪೊಟೆನ್ಶಿಯಲ್ ಆಫ್ ಆಕ್ಸಿಜನ್ ಅಥವಾ ಎಕ್ಸ್ಟ್ರಾ ಪೊಟೆನ್ಶಿಯಲ್ ಬೇಕಾಗಿರೋದ್ರಿಂದ ನಾವು Cl ಮೈನಸ್ ಗಿವ್ ರೈಸ್ ಟು ಹಾಫ್ Cl2 ಪ್ಲಸ್ ಎಲೆಕ್ಟ್ರಾನ್ ಈ ರಿಯಾಕ್ಷನ್ ಅನ್ನು ನಾವು ಪ್ರಿಫರ್ ಮಾಡ್ತಿದ್ದೀವಿ. ಓಕೆ, E0 cell equal to 1.36 volt. Thus, the net reaction may be summarized as total anodic reaction, cathodic reaction, ನಂತರ Na plus NaCl ಡಿಸೋಸಿಯೇಟ್ ಆಗುತ್ತಲ್ಲ, ಡಿಸೋಸಿಯೇಟ್ ಆದ್ಮೇಲೆ ಏನ್ ಬರುತ್ತೆ Na plus ಅಂಡ್ ದೆನ್ Cl ಮೈನಸ್. ಅವಷ್ಟನ್ನು ನಾನು ಸಮ್ ಮಾಡಿ ಒಂದು ರಿಯಾಕ್ಷನ್ ಅನ್ನ ತಗೊಳ್ತಿದ್ದೀನಿ. ಓಕೆ, ನೆಟ್ ರಿಯಾಕ್ಷನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಅದನ್ನೇ ಬರ್ಕೊಳ್ಳೋಣ. ಫಸ್ಟ್ ಯಾವ್ದ್ರಿಂದ ತಗೊಂಡಿರೋದು? ಸೋಡಿಯಂ ಕ್ಲೋರೈಡ್ ಅಲ್ವಾ, NaCl ಇನ್ aqueous ಅಂದ್ರೆ ವಾಟರ್ ಕಂಟೆಂಟ್ ಇದೆ, ಆಗ ಏನ್ ಬರುತ್ತೆ Na ಪ್ಲಸ್ ಪ್ಲಸ್ Cl ಮೈನಸ್. ನೆಕ್ಸ್ಟ್ ಎಲೆಕ್ಟ್ರೋಡ್ ರಿಯಾಕ್ಷನ್ ನೋಡೋಣ. ಅಟ್ ಕ್ಯಾಥೋಡ್ H2O ಕ್ಯಾಥೋಡ್ ಅಲ್ಲಿ ಆಲ್ರೆಡಿ ನಾನು ಬರ್ಕೊಂಡಿದ್ದೆ ಲಾಸ್ಟ್ ಅಲ್ಲಿ. ಕ್ಯಾಥೋಡ್ ಅಲ್ಲಿ ಏನ್ ಬರುತ್ತೆ ಅಂತ, H2O ಪ್ಲಸ್ ಎಲೆಕ್ಟ್ರಾನ್ ಗಿವ್ ರೈಸ್ ಟು ಹಾಫ್ H2 ಪ್ಲಸ್ OH ಮೈನಸ್. ಆನೋಡ್ ಅಲ್ಲಿ ಆದ್ರೆ ಯಾವ್ದನ್ನ ಪ್ರಿಫರ್ ಮಾಡಿದ್ವಿ? Cl ಮೈನಸ್ ಗಿವ್ ರೈಸ್ ಟು ಹಾಫ್ Cl2 ಗ್ಯಾಸ್ ಪ್ಲಸ್ ಎಲೆಕ್ಟ್ರಾನ್. ಓಕೆ, ಈ ಮೂರನ್ನು ನಾನು ಏನ್ ಮಾಡ್ತಿದ್ದೀನಿ? ಸಮರೈಸ್ಡ್. ಟೋಟಲ್ ಇವನ್ನೆಲ್ಲ ಕಂಪ್ಲೀಟ್ ಆಗಿ ಮೂರನ್ನು ಕೂಡ ನಾನು ಅನಲೈಸ್ ಮಾಡ್ತಿದ್ದೀನಿ. ಟೋಟಲಿ ನೆಟ್ ರಿಯಾಕ್ಷನ್ ಏನಾಗ್ತಾ ಇದೆ? ನೆಟ್ ರಿಯಾಕ್ಷನ್ NaCl in aqueous plus H2O and then electron, this electron cancel. ಈ ಮೂರು ರಿಯಾಕ್ಷನ್ ಕೂಡ ನಾವು ನೋಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಲೆಫ್ಟ್ ಸೈಡ್ ಅಲ್ಲಿ ಬರಿಬೇಕಲ್ವಾ? ಲೆಫ್ಟ್ ಸೈಡ್ ಅಲ್ಲಿ NaCl ಇದೆ, NaCl and then H2O. ನೆಕ್ಸ್ಟ್ Cl ಮೈನಸ್ ಇದೆ, ಬಟ್ ರೈಟ್ ಸೈಡ್ ಅಲ್ಲಿ ಇಲ್ಲಿ Cl ಮೈನಸ್ ಇದೆ. Cl ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಗಿವ್ ರೈಸ್ ಟು Na ಪ್ಲಸ್ aqueous. ನೆಕ್ಸ್ಟ್ OH ಮೈನಸ್ ಪ್ಲಸ್ ಆಫ್ H2 ಪ್ಲಸ್ ಆಫ್ Cl2. ಓಕೆ, ರೈಟ್ ಸೈಡ್ ಅಲ್ಲಿ ಏನಿದಾವೋ ಕ್ಯಾನ್ಸಲ್ ಆಗಿರೋದು ಬಿಟ್ಟು ರಿಮೈನಿಂಗ್ ರೈಟ್ ಸೈಡ್ ಅಲ್ಲಿ ಬರ್ತಿದ್ದೀನಿ. ಕ್ಯಾನ್ಸಲ್ ಆಗಿರೋದು ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ದಿ ನೆಟ್ ರಿಯಾಕ್ಷನ್ ಆಫ್ ಎಲೆಕ್ಟ್ರೋಲೈಸಿಸ್ ಆಫ್ aqueous NaCl. ಹಂಗಾದ್ರೆ ವಾಟ್ ಆರ್ ದಿ ಪ್ರಾಡಕ್ಟ್ಸ್ ಫಾರ್ಮ್ ಬೈ electrolysis of aqueous NaCl? ಓಕೆ, ಹೇಳಿ. products of electrolysis of aqueous NaCl or ಯಾವುದು ನೋಡಿ? Na ಪ್ಲಸ್ ಅಂಡ್ ದೆನ್ OH ಮೈನಸ್. NaOH, ನೆಕ್ಸ್ಟ್ ಹೈಡ್ರೋಜನ್ ಅಂಡ್ Cl2. ಓಕೆ, ದೀಸ್ ಆರ್ ದಿ ಪ್ರಾಡಕ್ಟ್ಸ್. ಹಾಗಾದ್ರೆ ಮಾಲ್ಟನ್ NaCl ಅಲ್ಲಿ ಯಾವ್ದು ಬರ್ತಿತ್ತು? ಸೋಡಿಯಂ ಅಂಡ್ ದೆನ್ ಕ್ಲೋರಿನ್ ಅಲ್ವಾ? ಓಕೆ, ನೆಕ್ಸ್ಟ್ aqueous NaCl ಅಲ್ಲಿ ಯಾವ್ದು ಬರ್ತಾ ಇದೆ ನೀಟಾಗಿ ಅಬ್ಸರ್ವ್ ಮಾಡಿ. Dear students, now write the anodic reaction in the electrolysis of dilute sulfuric acid and concentrated sulfuric acid. ಆನೋಡಿಕ್ ರಿಯಾಕ್ಷನ್ ಮಾತ್ರ ಬರಿಬೇಕಂತೆ. ಆನೋಡ್ ಅಲ್ಲಿ ರಿಯಾಕ್ಷನ್ ನಡೀತಾ ಇದೆ, ಅದು ಯಾವ ಅಯಾನ್ ಅನ್ನ ಪ್ರಿಫರ್ ಮಾಡುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ರಿಯಾಕ್ಷನ್ ಅನ್ನ ಬರಿಬೇಕು. ಫಸ್ಟ್ ಡೈಲ್ಯೂಟ್ H2SO4 ಅಂಡ್ ದೆನ್ ಕಾನ್ಸಂಟ್ರೇಟೆಡ್ H2SO4 ಕೊಟ್ಟಿದ್ದಾರೆ. ನಾನು ಕಾನ್ಸಂಟ್ರೇಟೆಡ್ ಬರ್ಕೊಳ್ತಿದ್ದೀನಿ. ಕಾನ್ಸಂಟ್ರೇಟೆಡ್ H2SO4 ಅಂತ ಬರ್ಕೊಂಡ್ರೆ this consisting only 2H plus and then SO4 2 minus ions only. H plus SO4 2 minus ions ಮಾತ್ರ ಇರುತ್ತೆ ಕಾನ್ಸಂಟ್ರೇಟೆಡ್ ಅಲ್ಲಿ.
ಡೈಲ್ಯೂಟ್ H2SO4 ಅಂದ್ರೆ ಡೈಲ್ಯೂಟ್ H2SO4 ಅಂದ್ರೆ ಇಲ್ಲೇನಾಗುತ್ತೆ, ಡೈಲ್ಯೂಟ್ ಮಾಡ್ಕೊಂಡ್ರೆ ಇಲ್ಲಿ ವಾಟರ್ ಕಂಟೆಂಟ್ ಮಾತ್ರ ಆಡ್ ಮಾಡ್ತೀನ. ಸಲ್ಫ್ಯೂರಿಕ್ ಆಸಿಡ್ ಕಾನ್ಸಂಟ್ರೇಟೆಡ್ ಇದೆ, ವಾಟರ್ ನ ಮಿಕ್ಸ್ ಮಾಡ್ದಂಗೆಲ್ಲ ಏನಾಗ್ತಾ ಇದೆ, ಅದು ಡೈಲ್ಯೂಟ್ ಆಗ್ತಾ ಇದೆ. ಹಾಗಾಗಿ ಡೈಲ್ಯೂಟ್ ಅಂತ ಕನ್ಸಿಡರ್ ಮಾಡಿದ್ರೆ ವಾಟರ್ ಕೂಡ ಕನ್ಸಿಡರ್ ಮಾಡಬೇಕು. ಬಟ್ ಕಾನ್ಸಂಟ್ರೇಟೆಡ್ ಅಂತ ಇಂಡಿಕೇಟ್ ಮಾಡಿದಾಗ ಇಲ್ಲಿ ವಾಟರ್ ನ ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಇಟ್ ಕನ್ಸಿಸ್ಟಿಂಗ್ ಆಫ್ H ಪ್ಲಸ್ ಅಂಡ್ ದೆನ್ SO4 2- ಅಯಾನ್ಸ್. ಹಾಗಾದ್ರೆ ಇಲ್ಲಿ ವಾಟರ್ ಪ್ರೆಸೆಂಟ್ ಇರೋದ್ರಿಂದ ಇಷ್ಟ ಅಯಾನ್ಸ್ ಅಲ್ದೇನೆ H2O ಕೂಡ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆದ್ರೆ H ಪ್ಲಸ್ OH ಮೈನಸ್ ಬರುತ್ತೆ. ಅಂಡ್ ದೆನ್ H2SO4 ಡಿಸೋಸಿಯೇಟ್ ಆದಾಗ ಯಾವ್ದು ಬಂತು, H ಪ್ಲಸ್ SO4 2-. ಇಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಕಾಂಪಿಟೇಷನ್ ಬಿಟ್ವೀನ್ ದಿ ಟೂ ಅಯಾನ್ಸ್. ಯಾವುದು ಪಾಸಿಟಿವ್ ಅಯಾನ್ಸ್ ಕನ್ಸಿಡರ್ ಪಾಸಿಟಿವ್ ಇಲ್ಲ, ಇಲ್ಲಿ ನೆಗೆಟಿವ್ ಅಯಾನ್ಸ್ ಕೇಳಿರೋದು. ಇಲ್ಲಿ ಆನೋಡಿಕ್ ರಿಯಾಕ್ಷನ್ ಕೇಳಿರೋದ್ರಿಂದ ನಾವು ನೆಗೆಟಿವ್ ಅಯಾನ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಯಾವ ಏನಪ್ಪ, OH ಮೈನಸ್ ಅಯಾನು SO4 2- ಅಯಾನ್. ಇವೆರಡರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಥವಾ ರಿಡಕ್ಷನ್ ಪೊಟೆನ್ಶಿಯಲ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ. ಆನೋಡಿಕ್ ರಿಯಾಕ್ಷನ್ ನಲ್ಲಿ ಅಥವಾ ಆನೋಡಿಕ್ ರಿಯಾಕ್ಷನ್ ಮೀನ್ಸ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಲೋಯರ್ ವ್ಯಾಲ್ಯೂ ಆಫ್ ರಿಡಕ್ಷನ್ ಪೊಟೆನ್ಶಿಯಲ್ ಅಥವಾ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ವಿ ಕನ್ಸಿಡರ್ ದಿ ಆನೋಡಿಕ್ ರಿಯಾಕ್ಷನ್. ಆನೋಡಿಕ್ ರಿಯಾಕ್ಷನ್. ಹಾಗಾದ್ರೆ ಲೋಯರ್ ವ್ಯಾಲ್ಯೂ ಆಫ್ ರಿಡಕ್ಷನ್ ಪೊಟೆನ್ಶಿಯಲ್ ಯಾವುದಕ್ಕಿದೆ, ಇನ್ ಬಿಟ್ವೀನ್ OH ಮೈನಸ್ ಅಂಡ್ ದೆನ್ SO4 2- ಕನ್ಸಿಡರ್ ಮಾಡಿದಾಗ ಹಿಯರ್ for OH minus ions having lower value. That's why in this dilute sulfuric acid we prefer this reaction. 2H2O give rise to O2 plus 4H plus 4 electron. ಸರ್ ಯಾಕೆ ಸರ್ ನೀವು OH ಮೈನಸ್ ಅಂತ ಬರ್ಕೋಬೇಕಿತ್ತು? ಆಕ್ಚುಲಿ ಹೇಗಾಗುತ್ತೆ ಅಂತಂದ್ರೆ ಇಲ್ಲಿ H2O 2H2O this will separate it. ಯಾಕೆಂದ್ರೆ ಆಕ್ಸಿಜನ್ ಏನಾಗುತ್ತೆ, OH ಮೈನಸ್ ಅಷ್ಟೇ ಬರಲ್ಲ. This OH minus further break down in the form of oxygen. Okay, that's why 4H plus ಆಕ್ಸಿಜನ್ ಏನಾಗುತ್ತೆ O2 ಆಗಿ ಎಲಿಮಿನೇಟ್ ಆಗುತ್ತೆ. ದಟ್ಸ್ ವೈ ಇಲ್ಲಿ ನಾವು 2 moles ತಗೊಂಡಿದ್ದೀನಿ. ಏನಕ್ಕೆ, ಬಿಕಾಸ್ ವಿ ನೀಡ್ O2 ಮಾಲಿಕ್ಯೂಲ್. ದಟ್ಸ್ ವೈ ಕೋಎಫಿಷಿಯಂಟ್ ಇಲ್ಲಿ 2 ತಗೊಂಡಿದ್ದೀನಿ. 4H plus O2 ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ, 4H plus ಬರ್ತಾ ಇದೆ ಅಂದ್ರೆ 4 ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ತಾ ಇದೆ ಅಲ್ವಾ. ಓಕೆ, ಇಲ್ಲಿ ಆಕ್ಸಿಜನ್ ಫಾರ್ಮೇಶನ್ ಆಗ್ತಾ ಇದೆ. ಅಲ್ಲಿ E0 ಸೆಲ್ ಎಷ್ಟಿದೆ, ಪ್ಲಸ್ 1.23 ವೋಲ್ಟ್. ಬಟ್ ಇನ್ ಕೇಸ್ ಆಫ್ SO4 2- ಕನ್ಸಿಡರ್ ಮಾಡಿದ್ರೆ 1.96 ವೋಲ್ಟ್. ಇವೆರಡರ ಮಧ್ಯೆ ಲೋಯರ್ ವ್ಯಾಲ್ಯೂ ಯಾವ್ದಿದೆ, 1.23 ವೋಲ್ಟ್. ಹಾಗಾಗಿ ಆನೋಡಿಕ್ ರಿಯಾಕ್ಷನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇದ್ದಾಗ ಇದು ಕರೆಕ್ಟ್ ಆಗುತ್ತೆ. ಕಾನ್ಸಂಟ್ರೇಟೆಡ್ ಇತ್ತು ಅಂದ್ರೆ ಅಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ವಿ ಕನ್ಸಿಡರ್ ಓನ್ಲಿ SO4 2-. ಆನೋಡ್ ಅಲ್ಲಿ ನೆಗೆಟಿವ್ ಅಯಾನ್ಸ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಡೈರೆಕ್ಟ್ಲಿ ವಿ ಕನ್ಸಿಡರ್ here no competition takes place at concentrated sulfuric acid, but at dilute sulfuric acid competition between the ions such as OH minus and then SO4 2-. ಆಗ ನಾವು ಏನ್ ಕನ್ಸಿಡರ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಯಾವ್ದಕ್ಕೆ ಲೋ ಇರುತ್ತೋ ಆ ವ್ಯಾಲ್ಯೂವನ್ನ ನಾವು ಪ್ರಿಫರ್ ಮಾಡ್ತೀವಿ. ಓಕೆ, ಹಾಗಾಗಿ ಡೈಲ್ಯೂಟ್ ಅಲ್ಲಿ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಯಾವ್ದಕ್ಕೆ ಲೋ ಇದೆ, OH-. ದಟ್ಸ್ ವೈ ಈ ರಿಯಾಕ್ಷನ್ ಅನ್ನು ಕನ್ಸಿಡರ್ ಮಾಡ್ತೀವಿ ಲೋಯರ್ ಪೊಟೆನ್ಶಿಯಲ್. ಅಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಡೈರೆಕ್ಟ್ಲಿ ವಿ ಕನ್ಸಿಡರ್ SO4 2-. ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ, 2SO4 2- ಗಿವ್ ರೈಸ್ ಟು S2O8 2- ಪರ್ ಸಲ್ಫೈಡ್ ಪ್ಲಸ್ 2 ಎಲೆಕ್ಟ್ರಾನ್. ಏನಾಗ್ತಾ ಇದೆ, 2 ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ತಾ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇಸ್ ಈಕ್ವಲ್ ಟು 1.96 ವೋಲ್ಟ್. ಇದು ಬರೆಯೋದೇನ್ ಬೇಕಾಗಿಲ್ಲ, ಇದು ಅರ್ಥ ಆಗ್ಲಿ ಅಂತ ನಾನು ಹೇಳಿದೆ ಅಷ್ಟೇ. ಓಕೆ, ಇಷ್ಟು ಮಾತ್ರ ಬರೀಬೇಕು. ಅಂದ್ರೆ ಡೈಲ್ಯೂಟ್ ಅಲ್ಲಿ ಯಾವ ರಿಯಾಕ್ಷನ್ ಪ್ರಿಫರ್ ಮಾಡ್ಕೊಂತೀವಿ, ಅದರ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಎಷ್ಟು. ಅಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇದ್ದಾಗ
ಯಾವ ರಿಯಾಕ್ಷನ್ ಪ್ರಿಫರ್ ಮಾಡ್ಕೊಳ್ತೀವಿ, ಅದರ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ನಿಮಗೆ ನೆನಪಿರ್ಲಿ, ರಿಡಕ್ಷನ್ ಪೊಟೆನ್ಶಿಯಲ್ ಅಂದ್ರೂ ಒಂದೇನೆ, ಅಥವಾ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂದ್ರೂ ಒಂದೇ, ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೂ ಕೂಡ ಸೇಮ್. ಓಕೆ, ಹಾಗಾಗಿ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಆರ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇಸ್ ಲೋ, easily oxidation takes place. That's why those type of ions we indicate as oxidation potential.